ನಮಸ್ಕಾರ ಬಿಗ್ ಬಾಸ್ ಅಭಿಮಾನಿಗಳೇ. ಬಿಗ್ ಬಾಸ್ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿಗಳಾಗಿ ಇಬ್ಬರು ಜನ ಫಿನಾಲೆಯನ್ನು ತಲುಪ್ತಾರೆ. ಅದರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಹನುಮಂತೂರ್ ಅವರು ವಿನ್ನರ್ ಸಹ ಆಗ್ತಾರೆ. ಅವರಿಗೆ ಬಿಗ್ ಬಾಸ್ ವಿನ್ನರ್ ಟೈಟಲ್ ಹಾಗೆ 50 ಲಕ್ಷ ನಗದು ಸಿಗತ್ತೆ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು. ಅದು ಯಾಕೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಹನುಮಂತು 50 ಲಕ್ಷ ಗೆದ್ದಿದ್ದಾರೆ. ಆದರೆ ಈ ಸಂಪೂರ್ಣ ಹಣ ಆತನಿಗೆ ಸಿಗೋದಿಲ್ಲ. ಅವನ ಕೈಗೆ ಸೇರೋದು ಎಷ್ಟು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಇದೇ ಭಾನುವಾರ ಮುಕ್ತಾಯವಾಯಿತು. ಹನುಮಂತೂರ್ ಅವರನ್ನು ವಿನ್ನರ್ ಎಂದು ಸುದೀಪ್ ಸರ್ ಘೋಷಣೆ ಮಾಡ್ತಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ ಶುರುವಾಗಿ 1 ತಿಂಗಳುಗಳ ಕಳೆದ ನಂತರ ಹನುಮಂತೂರ್ ಅವರು ಮನೆಗೆ ಎಂಟ್ರಿ ಕೊಟ್ಟಿರ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ. ಈಗ ಇದೊಂದು ಹೊಸ ದಾಖಲೆಯ ವಿನ್ನರ್ ಆಗಿದ್ದಾರೆ. ಬಿಗ್ ಬಾಸ್ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದುಕೊಂಡು ಫಿನಾಲೆ ತಲುಪಿದ ಇಬ್ಬರು ಸ್ಪರ್ಧಿಗಳಲ್ಲಿ ಒಬ್ಬರು ರಜತ್ ಹಾಗೆ ಮತ್ತೊಬ್ಬರು ಹನುಮಂತೂರ್ ಅವರಾಗಿರ್ತಾರೆ. ಅದರಲ್ಲಿ ಹನುಮಂತೂರ್ ಅವರು ವಿನ್ನರ್ ಕೂಡ ಆಗ್ಬಿಡ್ತಾರೆ. ಜೊತೆಗೆ ಅವ್ರಿಗೂ 5 ಕೋಟಿಯಷ್ಟು ವೋಟ್ಗಳು ಪಡೆದು ದಾಖಲೆಯನ್ನು ಸೃಷ್ಟಿಸಿರ್ತಾರೆ. ಕಾನ್ಫಿಡೆಂಟ್ ಗ್ರೂಪ್ ಆಫ್ ಕಂಪನೀಸ್ ಅವರ ಕಡೆಯಿಂದ ಬಿಗ್ ಬಾಸ್ ಬಹುಮಾನವಾದ 50 ಲಕ್ಷ ರೂಪಾಯಿಗಳನ್ನ ಅವ್ರಿಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರೆ ಅದು ಸತ್ಯ ಅಲ್ಲ. ಹಾಗೆ ಬಿಗ್ ಬಾಸ್ನ ಫಸ್ಟ್ ರನ್ನರ್ ಅಪ್ ಹಾಗೆ ಸೆಕೆಂಡ್ ರನ್ನರ್ ಅಪ್ ಗಳಿಗೂ ಸಹ ಅವರು ಅಡ್ವರ್ಟೈಸ್ ಮಾಡಿದಷ್ಟು ಹಣ ಅವರಿಗೆ ಸಿಗೋದಿಲ್ಲ. ಹಾಗಾದರೆ ಈ ಬಿಗ್ ಬಾಸ್ ಸ್ಪರ್ಧಿಗಳಿಗೆಲ್ಲ ಎಷ್ಟು ಹಣ ಸಿಗತ್ತೆ ಅಂತ ತಿಳಿಯೋದಕ್ಕೂ ಮೊದಲು ನಾವು ನಮ್ಮ ಇಂಡಿಯನ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ರವರ ಹೊಸದಾದ ಸ್ಯಾಲರಿ ಸ್ಲ್ಯಾಬ್ ತೆರಿಗೆ ಪರ್ಸಂಟೇಜಸ್ಗಳನ್ನ ತಿಳ್ಕೋಬೇಕು. ಈ ಟ್ಯಾಕ್ಸ್ ಸ್ಲ್ಯಾಬ್ಸ್ ಪ್ರಕಾರ ಒಬ್ಬ ವ್ಯಕ್ತಿಯು 2.5 ಲಕ್ಷಕ್ಕಿಂತ ಕಡಿಮೆ ಆರ್ಥಿಕ ಆದಾಯ ಇದ್ದಲ್ಲಿ ಅವನು ಏನೂ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. 2.5 ಲಕ್ಷದಿಂದ 5 ಲಕ್ಷ ಇದ್ದಲ್ಲಿ ಅವನು 5% ಅಷ್ಟು ಟ್ಯಾಕ್ಸ್ ಕಟ್ಟಬೇಕು. 5 ಲಕ್ಷದಿಂದ 10 ಲಕ್ಷದ ಒಳಗಿದ್ದಲ್ಲಿ ಅವನು 20% ಕಟ್ಟಬೇಕು. ಹಾಗೆ 10 ಲಕ್ಷದ ಮೇಲ್ಪಟ್ಟ ಯಾವುದೇ ಆದಾಯ ಇದ್ದಲ್ಲಿ ಅವನು ಅದಕ್ಕೆ 30% ಅಷ್ಟು ಟ್ಯಾಕ್ಸ್ ಕಟ್ಟಬೇಕು. ಸೊ ಈ ಕ್ಯಾಲ್ಕುಲೇಷನ್ ಪ್ರಕಾರ ನೋಡಿದರೆ ಹನುಮಂತೂರ್ ಅವರು 50 ಲಕ್ಷ ಗೆದ್ದಿರ್ತಾರೆ. ಆದರೆ ಆ 50 ಲಕ್ಷಕ್ಕೆ 30% ಅಷ್ಟು ಟ್ಯಾಕ್ಸ್ನ ಪಾವತಿ ಮಾಡಬೇಕಾಗತ್ತೆ. ಹಾಗಾಗಿ ಅವರಿಗೆ ಕೈಗೆ ಸಿಗೋದು ಕೇವಲ 35 ಲಕ್ಷ ಮಾತ್ರ. ಅದರಲ್ಲಿ ಉಳಿದ 15 ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸೇರುತ್ತೆ. ಹಾಗೆಯೇ ಫಸ್ಟ್ ರನ್ನರ್ ಅಪ್ ಆಗಿರುವ ತ್ರಿವಿಕ್ರಮ್ ರವರಿಗೆ 15 ಲಕ್ಷ ಗೆದ್ದರು ಅಂತ ಹೇಳ್ತಾರೆ. ಆದರೆ ಆ 15 ಲಕ್ಷಕ್ಕೆ 30% ಅಷ್ಟು ಟ್ಯಾಕ್ಸ್ ಕಟ್ಟಿ ಕೇವಲ ಅವರಿಗೆ ಸಿಗೋದು 10,50,000 ಮಾತ್ರ. 4,50,000 ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಹಾಗೆ 3ನೇ ರನ್ನರ್ ಅಪ್ ಆದ ರಜತ್ ರವರು ಕೂಡ ಈ ಟ್ಯಾಕ್ಸ್ಗೆ ಒಳಪಡ್ತಾರೆ. ಅವರು ಗೆದ್ದ 10 ಲಕ್ಷಕ್ಕೆ ಅವರು 20% ಅಷ್ಟು ಟ್ಯಾಕ್ಸ್ನ ಕಟ್ಟಿ ಅವರ ಕೈಗೆ ಸಿಗೋದು ಕೇವಲ 8 ಲಕ್ಷ ಮಾತ್ರ ಆಗಿರುತ್ತೆ. ನೋಡಿದ್ರಲ್ಲ, ಹಾಗಾದರೆ ಹನುಮಂತೂರ್ ಅವರಿಗೆ ಎಷ್ಟು ಸಿಕ್ತು ಅಂತ? ಕೇವಲ 35 ಲಕ್ಷಗಳು ಮಾತ್ರ ಅವರಿಗೆ ಸಿಕ್ಕಿರೋದು. ಅದೇನೇ ಆಗಲಿ, ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದು ಹನುಮಂತೂರ್ ಅವರು ಬಿಗ್ ಬಾಸ್ 11ರ ಟೈಟಲ್ನ ವಿನ್ನರ್ ಆಗ್ತಾರೆ. ಇದು ಎಲ್ರಿಗೂ ಸಂತೋಷನ ತಂದುಕೊಟ್ಟಿದೆ. ಅದರಲ್ಲೂ ಸುದೀಪ್ ಸರ್ ಅವರ ಕೊನೆಯ ನಿರೂಪಣೆ ಇದು ಬಿಗ್ ಬಾಸ್ 11 ಆಗಿರುತ್ತೆ. ಆದ್ದರಿಂದ ಇದು ತುಂಬ ವಿಶೇಷವಾಗಿತ್ತು. ನಿಮ್ಮೆಲ್ಲರಿಗೂ ಏನನ್ಸುತ್ತೆ? ನಿಮ್ಮ ಪ್ರಕಾರ ಹನುಮಂತು ಗೆದ್ದಿರೋದು ಸರಿನಾ ಅಥವಾ ಇನ್ಯಾವುದೇ ಕಂಟೆಸ್ಟೆಂಟ್ ಗೆಲ್ಲಬೇಕಿತ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಕೋ ಎಲ್ಲ ವಿಡಿಯೋಗಳನ್ನ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.